ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮನೆ ಕಳ್ಳರ ಕಾಟ ಹೆಚ್ಚಾಗಿದ್ದರಿಂದಾಗಿ ರಾತ್ರಿಯಿಡೀ ಗ್ರಾಮಸ್ಥರಿಂದ ಗಸ್ತು ತಿರುಗಲಾಗಿದೆ. ನಿದ್ದೆಗೆಟ್ಟು ರಾತ್ರಿಯಿಡೀ ಗಸ್ತು ತಿರುಗಿರುವಂತಹ ಗ್ರಾಮಸ್ಥರು ಒಂದು ಕಡೆ ಮೈ ಕೊರೆಯುವಂತಹ ಚಳಿ ಇದೆ, ಅದನ್ನು ಲೆಕ್ಕಿಸದೆ ಮನೆ ಕಾಯುವಂತಹ ಪರಿಸ್ಥಿತಿ ಅವ್ರಿಗುಂಟಾಗಿದೆ. ಹಾವೇರಿ ಜಿಲ್ಲೆಯ ಮಾರನಬೀರ ಗ್ರಾಮದಲ್ಲಿ ಆತಂಕ ಶುರುವಾಗಿದೆ. ಕಳೆದ 2 ವಾರಗಳಲ್ಲಿ ಸರಣಿ ಕಳ್ಳತನವಾಗಿತ್ತು. ಇದರಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ರು. ಹಾವೇರಿ ನಗರ ಹಾಗೆ ಮಾರನಬೀಡ, ನರೇಗಲ್ಲ ಗ್ರಾಮ, ತವರ ಮರಹಳ್ಳಿಯಲ್ಲಿ ಮನೆ ಕಳ್ಳರ ಹಾವಳಿ ಹೆಚ್ಚಾಗಿತ್ತಂತೆ. ಇನ್ನು ದೊಣ್ಣೆ ಕೋಲುಗಳನ್ನ ಹಿಡಿದು ಗ್ರಾಮಸ್ಥರು ಗಸ್ತು ತಿರುಗ್ತಾ ಇದ್ದಾರೆ. ಕಳ್ಳರನ್ನ ಸೆರೆ ಹಿಡಿಯುವಂತೆ ಪೊಲೀಸರಿಗೆ ಆಗ್ರಹಿಸ್ತಾ ಇದ್ದಾರೆ. ಕಳ್ಳರ ಕಾಟದಿಂದ ಭಯದಲ್ಲೇ ಜೀವನ ನಡೆಸಬೇಕಾದಂತ ಪರಿಸ್ಥಿತಿ. ಅಡೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿಯೇ ಒಂದು ಪ್ರಕರಣ ನಡೆದಿದೆ. ಮಾರನಬೇಡ ಗ್ರಾಮದಿಂದ ಗಮನಿಸ್ತಾ ಇರಬಹುದು ಅಲ್ಲಿನ ದೃಶ್ಯಾವಳಿಗಳನ್ನ. ದೊಣ್ಣೆ ಕೋಲುಗಳನ್ನ ಹಿಡಿದು ಜನ ಓಡಾಡಬೇಕಾದಂತ ಪರಿಸ್ಥಿತಿ. ರಾತ್ರಿ ಇಡೀ ಜಾಗರಣೆ ಮಾಡಿಕೊಂಡು ಅಲ್ಲಿ ಕಳ್ಳರಿಗಾಗಿ ಕಾದುಕೊಳ್ತಿದ್ದಾರೆ. ಇನ್ನು ಮಾರನಬೇಡ ಗ್ರಾಮದಿಂದ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡಿ. ಮೈಕೊರೆಯುವ ಚಳಿಯಲ್ಲೂ ಹಾವೇರಿ ಜಿಲ್ಲೆಯ ಜನರು ಬೆವರುತ್ತಿದ್ದಾರೆ. ಕಾರಣ ಇಷ್ಟೇ, ಹಾವೇರಿ ಜಿಲ್ಲೆಯಲ್ಲಿ ಡಕಾಯಿತರು ಬಂದು ಲಗ್ಗೆ ಇಡ್ತಾರೆ ಅನ್ನುವಂಥ ಗುಸುಗುಸು ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ನಾನು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮಾರಿಬುಡ ಗ್ರಾಮದಲ್ಲಿದ್ದೇನೆ. ಇಲ್ಲಿ ಕಳೆದ 15 ದಿನಗಳಿಂದಲೂ ಕೂಡ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯುವಂಥ ಪರಿಸ್ಥಿತಿ ಮಾರಿಬುಡದ ಜನರ ಪರಿಸ್ಥಿತಿ ಆಗಿರುವಂಥದ್ದು. ಹಗಲೆಲ್ಲ ಹೊಲದಲ್ಲಿ ದುಡಿದು ಬಂದು ರಾತ್ರಿ ಏನು ಬೆಂಕಿಯನ್ನು ಕಾಸ್ಕೊಳ್ತಾನೆ ಅವರ ಮನೆಯನ್ನು ಕಾವಲು ಕಾಯುವಂಥ ಪರಿಸ್ಥಿತಿ ಬಂದಿದೆ. ಕಾರಣ ಇಷ್ಟೇ, ಕೆಲವೊಂದಿಷ್ಟು ಜನರು ಬಂದು ಮನೆಯನ್ನು ಬಾಗಿಲು ಬಡಿಯೋದು, ಜೊತೆಗೆ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಗುಮಾನಿ ಶುರುವಾಗಿರುವಂಥದ್ದು. ಗ್ರಾಮದಲ್ಲೂ ಕೂಡ ಕಳ್ಳತನ ಆಗಿದೆ ಅನ್ನುವಂಥ ಮಾತುಗಳು ಕೇಳಿಬರುವಂಥದ್ದು. ಈ ಹಿಂದೆ ಹಾವೇರಿಯ ನಗರದಲ್ಲಿ 7 ಮನೆ ಸರಣಿ ಕಳ್ಳತನ ನಡೆದಿದ್ವು. ಅದೇ ರೀತಿ ಇಲ್ಲೂ ಕೂಡ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಮನೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಕೈಯಲ್ಲಿ ದೊಣ್ಣೆಯನ್ನು ಹಿಡಿದು ಪೊಲೀಸರಿಗೂ ಕೂಡ ಮಾಹಿತಿ ನೀಡಿದ್ರು ಕೂಡ ಪೊಲೀಸರು ಬರೆದಂಥ ಹಿನ್ನೆಲೆಯಲ್ಲಿ ತಮ್ಮ ಮನೆಗಳನ್ನು ತಾವು ರಕ್ಷಣೆ ಮಾಡಲಿಕ್ಕೆ ಕೈಯಲ್ಲಿ ದೊಣ್ಣೆಯನ್ನು ಹಿಡಿದುಕೊಂಡು ಇಡೀ ರಾತ್ರಿ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಗ್ರಾಮಸ್ಥರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನಿಮ್ಮ ಗ್ರಾಮದಲ್ಲಿ ಈಗ ಎಷ್ಟು ಭಯಭೀತರಾಗಿರಿ, ಎಷ್ಟು ಸಮಸ್ಯೆ ಆಗ್ತಾ ಇದೆ? ಅಲ್ರಿ ಸರ್, ಈಗ ಭಯಂಕರ ಜನಕ್ಕೆ ಭಾಳ ತೊಂದರೆ ಆಗೋದೈತಿ. ಏನು ಮಾತಾಡ್ಬೇಕು ಏನು ಮಾಡ್ಬಾರ್ದು ಅನ್ನೋದು ರಾತ್ರಿ ನಿದ್ದೆ ಬರಲ್ಲ. ಒಂದೇಳೆ ಹಂಗೆ ಯಾರು ಕದ ಬಡಿದ್ರೆ ಭಯದಿಂದ ಮಾತಾಡೋದ್ರಿಂದ ಹೊರಗೆ ಜನ ಹೋಗ್ಬೇಕಾಕತಿ. ಹಿಂಗಾಗಿ ಒಬ್ರಿಬ್ರು ಮನ್ಯಾಗಿದ್ರೆ ಗ್ಯಾರಂಟಿ ಕಡು ಮಾಡೋದಂತ ಗ್ಯಾರಂಟಿ ಅವರು. ಯಾಕಂದ್ರೆ ಈಗ ಒಂದು 4, 5, 6, 7 ಜನ ಇದ್ರೆ ಹೆದರಿ ಸುಮ್ಮನೆ ಹೋಗ್ತಾರ. ಒಬ್ರಿಬ್ರು ಕಂಡ್ರೆ ಅಂದ್ರೆ ಒಳಗೆ ಬಂದ್ಬಿಡ್ತಾರೆ ಅವರು. ನಾವು ಕದ ಬಡಿದಾನ ಹಂಗೆ ಹೊರಗೆ ಬಂದುಬಿಟ್ವಿ ಅಂದ್ರೆ ಅವ್ರ ಕೈಯಾಗ ರಾಡು ಗೀಡು ಎಲ್ಲ ಇಟ್ಕೊಂಡಿರ್ತಾರೆ. ಹಿಂಗಾಗಿ ಭಾಳ ತೊಂದರೆ ಆಕತಿ ಜನಕ್ಕೆ. ಸರ್, ನೀವು ಈಗ ಹೊಲಕ್ಕೆ ಹೋಗ್ತೀರಿ, ಹಗಲೆಲ್ಲ ಹೊಲಕ್ಕೆ ಹೋಗ್ತೀರಿ, ರಾತ್ರಿ ಮನೆಗೆ ಬರಬೇಕು, ರಾತ್ರಿ ಎಲ್ಲ ಮತ್ತೆ ನಿದ್ದೆಗೆಡಬೇಕು. ಎಷ್ಟು ಭಯ ಆಗ್ತಿದೆ ನಿಮಗೆ? ಭಾಳ ಭಯ ಆಕತಿ ಸರ್ ನಮಗೆ. ರಾತ್ರಿ ಎಲ್ಲ ಮಲ್ಕೊಳೋದಿಲ್ಲ, ಹಗಲಲ್ಲೇ ಹೊಲದಲ್ಲಿ ಹೋಗಿ ಬಂದು ಕೆಲಸ ಮಾಡಿ ಬಂದು ಹೊಲದಲ್ಲಿ ಹೋದ್ರೆ ಚಿರತೆ ಕಾಟ ಆಗಿದೆ. ಈಗ ಇವತ್ತೇನ ಬಿದ್ದೈತಿ, ಕಣ್ಣಿಗೆ ಬಿದ್ದೈತಿ ಚಿರತೆ. ಯಾರು ಇದನ್ನೇ ಇಲ್ಲ, ಮನೆಗಾರಿಕೆ ರೈತರ ಅನ್ನೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಈಗ ಇಡೀ ರಾತ್ರಿ ಹಿಂಗೆ ಕಾಯ್ತೀರಾ? ಹಿಂಗೆ ಕಾಯ್ತೀವಿ. 8 ದಿನ ಆತ್ರಿ ಕಾಯಕಂತ. ಏನಾಗಿದೆ? ಇನ್ನೊಂದು ಹೆಂಗೋ ಸರ್, ಬೆಳಿಗ್ಗೆ ಬರ್ತಾರೆ ಸರ್ ಕಳ್ಳರವರು. ಬಂದು ಓಣಿಲ್ಲ ಬಟ್ಟೆ ಮರ ನೆಪದಲ್ಲಿ ಬರ್ತಾರೆ. ಬಂದ್ಬಿಟ್ಟು ಈ ದಾರಿ ನೋಡ್ಕೊಂತಾರೆ, ಅವ್ರು ಲೊಕೇಶನ್ ನೋಡ್ಕೊಂತಾರೆ, ನೈಟ್ ಬರ್ಲಿಕ್ಕೆ ಸ್ಕೆಚ್ ಆಗ್ತಾರೆ. ಬರ್ತಾರೆ, ಒಂದು 4 ಕೈಯಲ್ಲಿ ಸೀರೆ ಹೊಡ್ಕೊಂತಾರೆ, ಎಲ್ಲ ಪಾತ್ರೆ ಮಾರಕ್ಕೆ ಬರ್ತಾರೆ. ಅದನ್ನೆಲ್ಲ ಮಾಡ್ತಾರೆ ಸರ್ ಡೈಲಿ. ಬಂದ್ಬಿಟ್ಟು ರಾತ್ರಿ ಟೈಮಲ್ಲಿ ಅದೇ ಜಾಗಕ್ಕೆ ಬಂದು ಮತ್ತೆ ಅವ್ರು ಸ್ಕೆಚ್ ಆಗ್ತಾರೆ. ಇನ್ನಾದರೂ ಏನು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ಭದ್ರತೆ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.